ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕ್ಷರಾಕ್ಷರ ಸ್ವರೂಪಾಯ ಪರಾತ್ಪರತರಾಯ ಚ ದತ್ತಮುಕ್ತಿ ಪರಸ್ತೋತ್ರ ದತ್ತಾತ್ರೇಯ ನಮೋಸ್ತುತೆ. ಅಧ್ಯಾಯ 51. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಮಸ್ತ ಶಿಷ್ಯರನ್ನು ಕರೆದು, ಎಲೈ ಶಿಷ್ಯರೇ, ನಮ್ಮ ಪ್ರಖ್ಯಾತಿಯು ಬಹಳವಾಗ್ತಾ ಇದೆ. ಆದ ಕಾರಣ ನಾವು ಇನ್ನು ಗುಪ್ತ ರೂಪದಿಂದ ಇರಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ನಾವು ಶ್ರೀಶೈಲ ಯಾತ್ರೆಯ ನೆವದಿಂದ ಅಲ್ಲಿಗೆ ಹೋಗಿ ಗುಪ್ತರಾಗ್ತೇವೆ. ಆದರೂ ಭಕ್ತ ಜನರನ್ನು ಉದ್ಧಾರ ಮಾಡೋದಕ್ಕಾಗಿ ನಿರಂತರವಾಗಿ ನಾವು ಗಣಗಾಪುರದಲ್ಲಿಯೇ ಇರ್ತೇವೆ. ಕಾಲ ಕಠಿಣವಾಗ್ತಾ ಇದೆ. ಯವನ ಅರಸನು ಭೆಟ್ಟಿಗೆ ಬಂದನೆಂದು ತಿಳಿದು ಮುಸಲ್ಮಾನರು ಮನಸ್ಸಿನಲ್ಲಿ ನಾನಾ ಪ್ರಕಾರದ ಕಾಮನೆಗಳಿಂದ ಕೂಡಿದವರಾಗಿ ಬಂದು ತೊಂದರೆ ಕೊಡ್ತಾರೆ. ನಾವು ಲೌಕಿಕಾರ್ಥವಾಗಿ ಅಲ್ಲಿಗೆ ಹೋಗ್ತೇವೆ ಅಂತ ಶ್ರೀ ಗುರುಗಳು ಶ್ರೀಶೈಲ ಯಾತ್ರೆಗೆ ಹೊರಡ್ತಾರೆ. ಭಕ್ತ ಜನರಿಗೆ ವಿವಂಚನೆಯಾಗುತ್ತೆ. ಶ್ರೀ ಗುರುಗಳು ಗಾಯನ ರೂಪದಿಂದ ತನ್ನನ್ನು ನಿತ್ಯ ಸ್ತುತಿಸಲು ಹೇಳಿ ಅದೃಶ್ಯರಾಗ್ತಾರೆ. ಆಗ ಶಿಷ್ಯರು ಬಹಳ ಚಿಂತೆಯೊಳಗಾಗ್ತಾರೆ. ಉದ್ವಿಗ್ನ ಮನಸ್ಥರಾಗಿ ಮಠಕ್ಕೆ ಬರ್ತಾರೆ. ಅಲ್ಲಿ ನಿತ್ಯ ಸ್ಥಳದಲ್ಲಿ ಶ್ರೀ ಗುರುವನ್ನು ಕಾಣ್ತಾರೆ ಮತ್ತು ಹಾಗೆಯೇ ನೋಡುವಷ್ಟರಲ್ಲಿ ಶ್ರೀ ಗುರುಗಳು ಅಂತರ್ಧಾನರಾಗ್ತಾರೆ. ಎಲ್ಲ ಜನರು ಈ ದೃಶ್ಯವನ್ನು ಕಂಡು ಆಶ್ಚರ್ಯಚಕಿತರಾಗ್ತಾರೆ. ಈ ರೀತಿ ಶ್ರೀ ಗುರು ಮಠದಲ್ಲಿ ತಾನು ಗುಪ್ತ ರೀತಿಯಿಂದ ಇರುವೆನು ಅಂತ ತೋರಿಸ್ಕೊಡ್ತಾರೆ. ಶ್ರೀ ಗುರು ಪಾತಾಳ ಗಂಗೆಯನ್ನು ಮುಟ್ಟಿದ ಕೂಡಲೇ ಶಿಷ್ಯರಿಗೆ ಪುಷ್ಪಾಸನವನ್ನು ರಚಿಸಿರಿ ಅಂತ ಹೇಳಿರ್ತಾರೆ. ಶಿಷ್ಯರು ತಕ್ಷಣದಲ್ಲಿ ಸೇವಂತಿಗೆ, ಕುಮದ, ಕಲ್ಹಾರ, ಕಮಲ, ಮಲ್ಲಿಗೆ, ಜಾಜಿ ಮುಂತಾದ ಸುಗಂಧ ಪುಷ್ಪಗಳನ್ನು ಸಂಗ್ರಹಿಸಿ ಕೋಮಲವಾದ ಬಾಳೆಯ ಎಲೆಯ ಮೇಲೆ ಬಾಳೆಯ ನಾರಿನಿಂದ ಅವುಗಳನ್ನು ಕಟ್ಟಿ ಒಂದು ಸುಂದರವಾದ ಪುಷ್ಪಾಸನವನ್ನು ಸಿದ್ಧಪಡಿಸ್ತಾರೆ. ಅದನ್ನು ಪ್ರವಾಹದಲ್ಲಿ ಬಿಡ್ತಾರೆ. ಗುರುಗಳು ಅದರ ಮೇಲೆ ಕುಳಿತುಕೋತಾರೆ. ಶಿಷ್ಯರು ಭಯಂಕರ ದುಃಖ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಶ್ರೀ ಗುರು ಅವರನ್ನು ಕುರಿತು, ಎಲೈ ಪ್ರಿಯ ಭಕ್ತರೇ, ನಾವು ಲೌಕಿಕಾರ್ಥವಾಗಿ ಹೋಗ್ತಾ ಇದ್ದೀವಿ. ಆದರೆ ನಾವು ನಿಶ್ಚಯಪೂರ್ವಕವಾಗಿ ಗಣಗಾಪುರದಲ್ಲಿಯೇ ಇರ್ತೇವೆ. ಭಕ್ತ ಜನರ ಮನೆಯಲ್ಲಿಯೂ ನಾನು ಇರ್ತೇನೆ. ಯಾರು ನನ್ನ ಗುಣಗಾನ ಮಾಡ್ತಾರೋ ಅವರಿಗೆ ಪ್ರಸನ್ನನಾಗ್ತೇನೆ. ಅದು ನಿರ್ಧಾರದ ಮಾತು ಅಂತ ತಿಳಿಯಿರಿ ಅಂತ ನುಡಿತಾರೆ. ಭಕ್ತರು ಶ್ರೀ ಗುರುವಿನ ಪಾದಗಳ ಮೇಲೆ ಮಸ್ತಕವನ್ನು ಇಡ್ತಾರೆ. ಶ್ರೀ ಗುರು ಭಕ್ತರನ್ನು ಕೃಪಾದೃಷ್ಟಿಯಿಂದ ನೋಡಿ ಆಶೀರ್ವಾದ ಮಾಡ್ತಾರೆ. ಶ್ರೀ ಗುರು ಪ್ರವಾಹದ ಗುಂಟ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಹೊರಡ್ತಾರೆ. ಅಂದು ಬಹುಧಾನ್ಯ ನಾಮ ಸಂವತ್ಸರದ ಉತ್ತರಾಯಣ ಕುಂಭ ಸಂಕ್ರಾಂತಿ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷೆ ಪ್ರತಿಪದೆ ಶುಕ್ರವಾರ ಆಗಿರುತ್ತೆ. ಅಂದರೆ 1459ನೇ ಇಸವಿ. ಅಂತಹ ಪುಣ್ಯ ದಿವಸಗಳಲ್ಲಿ ಶ್ರೀ ಗುರು ಸಕಲರ ಕಲ್ಯಾಣವನ್ನು ಚಿಂತಿಸುತ್ತಾ ನಿಜಾನಂದದಲ್ಲಿ ಲೀನನಾಗ್ತಾರೆ. ಶ್ರೀ ಗುರುನಾಥನು ಹೋಗುವಾಗ, ನಾವು ನಿಜಾನುಷ್ಠಾನಕ್ಕೆ ಹೋದ ಮೇಲೆ ಮಲ್ಲಿಗೆ ಮತ್ತು ಸೇವಂತಿಗೆ ಮುಂತಾದ ಹೂಗಳನ್ನು ಪ್ರಸಾದ ರೀತಿಯಲ್ಲಿ ಕಳಿಸ್ಕೊಡ್ತೀವಿ ಅಂತ ಹೇಳಿರ್ತಾರೆ. ಅವನ್ನು ನೀವು ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿರಿ ಅಂತ ಹೇಳಿದಾಗ ಆ ಮಾತಿನಂತೆ ಶಿಷ್ಯರು ಪಾತಾಳ ಗಂಗೆಯ ದಂಡೆಯ ಮೇಲೆ ದಾರಿ ನೋಡುತ್ತಾ ನಿಂತುಕೊಂಡಿರ್ತಾರೆ. ನಾವಿಕನು ಬಂದು ಅವರನ್ನು ಕುರಿತು, ಎಲೈ ಶಿಷ್ಯರೇ, ನಾವು ಶ್ರೀ ಗುರುವನ್ನು ಕಂಡೆವು. ಆತನು ನಮಗೆ ಕದಿಲಿವನಕ್ಕೆ ಹೋಗ್ತಾ ಇದ್ದೇನೆ. ನಾವು ಯಾವಾಗಲೂ ಗಣಗಾಪುರದಲ್ಲಿ ವಾಸಿಸ್ತೇವೆ. ನೀವು ಸ್ವಸ್ಥಾನದಲ್ಲಿದ್ದು ನನ್ನ ಭಕ್ತಿಯಿಂದ ಪೂಜೆ ಮಾಡಿರಿ, ಸುಖಿಯಾಗಿರಿ ಅಂತ ಪ್ರಸಾದವನ್ನು ಕಳಿಸ್ತೇನೆ ಅಂತ ಹೇಳಿದರು ಅಂತ ಹೇಳ್ತಾನೆ. ಇಷ್ಟು ಹೇಳುವಷ್ಟರಲ್ಲಿಯೇ ಶ್ರೀ ಗುರು ಕಳಿಸಿದ 4 ಪುಷ್ಪಗಳು ಅಲ್ಲಿಗೆ ಬರುತ್ತವೆ. ಅವನ್ನು ಮುಖ್ಯ ಶಿಷ್ಯರು ಸ್ವೀಕರಿಸ್ತಾರೆ. ಎಲ್ಲ ಶಿಷ್ಯರು ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ. ಶ್ರೀ ಗುರುಗಳು ಸರ್ವವ್ಯಾಪಿ. ನಾರಾಯಣನು ಪೂರ್ಣ ತ್ರೈಮೂರ್ತಿ ಅವತಾರವನ್ನು ಹೊಂದಿ ಚರಾಚರಗಳಲ್ಲಿ ವ್ಯಾಪಿಸಿ ಭಕ್ತರ ಉದ್ಧಾರಕ್ಕಾಗಿ ಮನುಷ್ಯನ ರೂಪವನ್ನು ಧರಿಸಿದ್ದಾನೆ. ಯಾರು ಶ್ರೀ ಗುರು ಚರಿತ್ರೆಯನ್ನು ಪ್ರೀತಿಯಿಂದಲೂ ಭಕ್ತಿಯಿಂದಲೂ ನಾಮ ಸಂಕೀರ್ತನೆ ಮಾಡುವವರೋ ಅವರೇ ಪ್ರೀತಿಯ ಭಕ್ತರು. ಅವರಿಗೆ ಸಕಲ ಪುರುಷಾರ್ಥಗಳು ಲಭಿಸ್ತವೆ. ಸರ್ವಸಿದ್ಧಿಗಳು ಅವರ ಮನೆಯ ಬಾಗಿಲಲ್ಲಿ ದಾಸಿಯರಂತೆ ಕಾದಿರುತ್ತವೆ. ಅವರಿಗೆ ಯಮನ ಬಾಧೆ ಇರುವುದಿಲ್ಲ. ಈ ಮಾತು ಸುಳ್ಳು ಅಂತ ತಿಳಿದವರು ದಾರುಣವಾದ ನರಕವನ್ನು ಹೊಂತಾರೆ. ಶ್ರೀ ಗುರು ಚರಿತ್ರೆಯನ್ನು ಕೇಳುವುದರಿಂದ ಸಕಲ ಪಾಪಗಳು ನಾಶವಾಗಿ ಚಿಂತಿಸಿದ ಫಲಗಳು ದೊರೆಯುವವು. ಶ್ರೀ ಗುರು ಚರಿತ್ರೆಯು ಅಮೃತ ತುಂಬಿದ ಪಾತ್ರೆಯು. ಭಾವಿಕ ಜನರು ಅದರೊಳಗಿನ ಅಮೃತವನ್ನು ತೀವ್ರವಾಗಿ ಸ್ವೀಕಾರ ಮಾಡಬೇಕು. ಅಂದರೆ ಭಕ್ತಿಯಿಂದ ಶ್ರೀ ಗುರು ಚರಿತ್ರೆಯನ್ನು ಚಿತ್ತಗೊಟ್ಟು ಕೇಳಬೇಕು. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಪ್ರತ್ಯಕ್ಷ ಶಂಕರರು. ಅವರ ಚರಣದಲ್ಲಿ ಮನಸ್ಸನ್ನು ಅರ್ಪಣ ಮಾಡಬೇಕು. ಅವರ ಅನುಗ್ರಹದಿಂದ ಸಮಸ್ತ ಜನರು ಪೂರ್ಣ ಸುಖವನ್ನು ಹೊಂತಾರೆ. ಶ್ರೀ ಗುರು ಚರಿತ್ರೆಯನ್ನು ಶುದ್ಧ ವಸ್ತ್ರದಿಂದ ಕಟ್ಟಿ ಶುದ್ಧ ಮನಸ್ಸಿನಿಂದ ಮನೆಯಲ್ಲಿ ಶುದ್ಧ ಸ್ಥಳದಲ್ಲಿಟ್ಟು ಪೂಜೆ ಮಾಡಬೇಕು. ಶ್ರವಣ ಮಾತ್ರದಿಂದ ಅವರ ಮನೆಯಲ್ಲಿ ಅಖಂಡ ಲಕ್ಷ್ಮಿಯು ಆನಂದದಿಂದ ವಾಸ ಮಾಡ್ತಾಳೆ ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 51ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಗುರುಭ್ಯೋ ನಮಃ.